1 ಇಂಟು 1 ಇಂಟು 1 1ಕ್ಕೆ ಸಮ. 2 ಇಂಟು 2 ಇಂಟು 2 8ಕ್ಕೆ ಸಮ. 3 ಇಂಟು 3 ಇಂಟು 3 27ಕ್ಕೆ ಸಮ. ನಿಮಗೆ ನೆನಪಿದೆಯಾ? ನಾವು 1 ಇಂಟು 1 1ರ ಘಾತ 2 ಅಂತ ಬರೀತಿದ್ವಿ ಮತ್ತು ಇದನ್ನ 1ರ ವರ್ಗ ಅಂತ ಕರಿತೇವೆ. ಅದೇ ರೀತಿಯಲ್ಲಿ 1 ಇಂಟು 1 ಇಂಟು 1 ನಾವು 1ರ ಘಾತ 3 ಅಂತ ಬರ್ಕೊಳ್ಬೋದು. ಇದನ್ನ ಘನ ಅಂತ ಹೇಳಿ ಕರಿತೇವೆ. ಅಂದ್ರೆ ಇಲ್ಲಿ 1 ಬಂದು 1ರ ಘನ, 8 ಬಂದು 2ರ ಘನ, 27 ಬಂದು 3ರ ಘನ. ನೀವು ಯೋಚಿಸ್ತಿರ್ಬೋದು, ಇದನ್ನ ನಾವು ಯಾಕೆ ಘನ ಅನ್ನುವ ಪದದಿಂದ ಕರಿತೇವೆ ಅಂತೇಳಿ. ನಮಗೆ ತಿಳಿದಂತೆ ಜೈಮಿತಿಯ ಪ್ರಕಾರ ಒಂದು ಘನ ಬಂದು ತ್ರಿವಿಮತೀಯ, ಅಂದ್ರೆ 3 ಆಯಾಮಗಳನ್ನ ಹೊಂದಿರುವ ವಸ್ತು ಅಂತ ಹೇಳಿ. ಘನ ಅನ್ನುವ ಪದ ಜೈಮಿತಿಯ ಘನಗಳಿಂದ ನೇರವಾಗಿ ಬಂದಿರುತ್ತೆ. ನೀವು ಯೋಚಿಸಿ ನೋಡಿ, ಯಾವುದಾದ್ರೂ ಒಂದು ಸಂಖ್ಯೆಯ ವರ್ಗ ಬಂದು ಆ ಸಂಖ್ಯೆಯನ್ನ 2 ಬಾರಿ ಗುಣಿಸೋದಾಗಿರುತ್ತೆ. ಇದಕ್ಕೆ ವರ್ಗ ಅನ್ನುವ ಪದ ಕಾಕತಾಳೀಯ ಅಲ್ಲ. ಜೈಮಿತಿಯ ಪ್ರಕಾರ ಈ ಸಂಖ್ಯೆ ಅಳತೆಯ ಅಂಚುಗಳನ್ನ ಉಳ್ಳ ಒಂದು ವರ್ಗದ ವಿಸ್ತೀರ್ಣಕ್ಕೆ ಸಮವಾಗಿರುತ್ತೆ. ವರ್ಗದ ವಿಸ್ತೀರ್ಣ ಬಂದು 2 ಅಂಚುಗಳನ್ನ ಗುಣಿಸೋದಾಗಿರುತ್ತೆ. ಅದೇ ರೀತಿಯಲ್ಲಿ ಒಂದು ಸಂಖ್ಯೆಯ ಘನ ಬಂದು ಆ ಸಂಖ್ಯೆ ಅಳತೆಯ ಅಂಚುಗಳನ್ನ ಉಳ್ಳ ಒಂದು ಚೌಕಘನದ ಗಾತ್ರಕ್ಕೆ ಸಮವಾಗಿರುತ್ತೆ. ಒಂದು ಚೌಕಘನದ ಗಾತ್ರ ಬಂದು ಅದರ 3 ಬದಿಗಳನ್ನ ಗುಣಿಸೋದಾಗಿರುತ್ತೆ. ಆದ್ರಿಂದ ಯಾವುದಾದ್ರೂ ಒಂದು ಸ್ವಾಭಾವಿಕ ಸಂಖ್ಯೆಯನ್ನ 3 ಸಲ ಗುಣಿಸಿದಾಗ ನಮ್ಗೆ ಸಿಗುವ ಗುಣಲಬ್ಧ ಬಂದು ಒಂದು ಘನ ಸಂಖ್ಯೆ ಆಗಿರುತ್ತೆ. ಈಗಷ್ಟೇ ನಾವು ತಿಳ್ಕೊಂಡಂಗೆ ಒಂದು ಸಂಖ್ಯೆಯ ಘನವನ್ನ ನಾವು 3 ಸತಿ ಗುಣಿಸಿದಾಗ ನಮ್ಗೆ ಸಿಕ್ಕತ್ತೆ. ಹಾಗಾಗಿ 5ರ ಘನ ಬಂದು 5 ಇಂಟು 5 ಇಂಟು 5 ಅಥವಾ 125. ಅದೇ ರೀತಿಯಲ್ಲಿ 11ರ ಘನ ಬಂದು 11 ಇಂಟು 11 ಇಂಟು 11 ಅಥವಾ 1331. ಈಗ ಒಂದು ಘಟಕ ಹಂಚುಗಳನ್ನ ಉಳ್ಳ ಚೌಕಘನದ ಆಕೃತಿಯಲ್ಲಿರುವ ಕೆಲವಷ್ಟು ಬ್ಲಾಕ್ಗಳನ್ನ ತಗೊಳ್ಳೋಣ. ಈ ಬ್ಲಾಕ್ಗಳನ್ನ ನಾವು ಒಂದು ಪರಿಪೂರ್ಣ ಘನದ ಆಕೃತಿಯಲ್ಲಿ ಜೋಡಿಸಬೇಕಾಗಿದೆ. ಇಲ್ಲಿ ನಮ್ಮ ಬಳಿ 5 ಬ್ಲಾಕ್ಗಳಿದೆ. ಇದನ್ನ ಯಾವುದೇ ರೀತಿಯಲ್ಲಿ ನಾವು ಬೇಕಾದ್ರೂ ಜೋಡಿಸ್ಬೋದು, ಆದ್ರೆ ಅದು ನಮ್ಗೆ ಒಂದು ಪರಿಪೂರ್ಣ ಘನದ ಆಕೃತಿಯಲ್ಲಿ ಕಾಣ್ತಾ ಇಲ್ಲ. ಈಗ ಮತ್ತೊಂದು ಬ್ಲಾಕ್ ಅನ್ನ ತಗೊಳ್ತೇನೆ ನಾನು. ಒಟ್ಟು ನಮ್ಮ ಬಳಿ ಈಗ 6 ಬ್ಲಾಕ್ಗಳಿದೆ. ಇದನ್ನ ಜೋಡಿಸಿದ್ರೂ ಕೂಡ ನಮ್ಗೆ ಒಂದು ಪರಿಪೂರ್ಣ ಚೌಕಘನದ ಆಕೃತಿಯಲ್ಲಿ ಕಾಣ್ತಾ ಇಲ್ಲ. ಹಾಗಿದ್ರೆ ಇನ್ನಷ್ಟು ಜಾಸ್ತಿ ಬ್ಲಾಕ್ಗಳನ್ನ ತಗೊಂಡು ಪ್ರಯತ್ನ ಮಾಡೋಣ. ಈಗ ನಮ್ಮ ಬಳಿ 1 2 3 4 5 6 7 8 ಬ್ಲಾಕ್ಗಳಿದೆ. ಇದನ್ನ ಒಂದು ಪರಿಪೂರ್ಣ ಚೌಕಘನದ ಆಕೃತಿಯಲ್ಲಿ ಜೋಡಿಸ್ಲಿಕ್ಕಾಗತ್ತಾ ನೋಡಿದ್ರೆ ಆಗತ್ತೆ ಅಲ್ವಾ? ಹೀಗಿದ್ದಲ್ಲಿ ನಾವು ಪ್ರತಿ ಅಂಚಲ್ಲಿ 2 ಬ್ಲಾಕ್ಗಳನ್ನ ನೋಡ್ತೇವೆ. ಹಾಗಾಗಿ ಈ ಚೌಕಘನದ ಅಂಚುಗಳು 2ಕ್ಕೆ ಸಮವಾಗಿರುತ್ತೆ. ಹಾಗಿದ್ರೆ ಇದರ ಗಾತ್ರ ಬಂದು 2 ಇಂಟು 2 ಇಂಟು 2 ಅಥವಾ 8ಕ್ಕೆ ಸಮವಾಗಿರುತ್ತೆ. ಇದೇ ರೀತಿಯಲ್ಲಿ ನಾವು ನಮ್ಮ ಬಳಿ ಬರೀ ಒಂದೇ ಬ್ಲಾಕ್ ಇದ್ರೂ ಕೂಡ ಇದನ್ನ ಕೂಡ ನಾವು ಒಂದು ಚೌಕಘನ ಅಂತ ಪರಿಗಣಿಸಬಹುದು. ಆದ ಕಾರಣ ಒಂದನ್ನ ನಾವು 1 ಇಂಟು 1 ಇಂಟು 1 ಅಥವಾ 1ರ ಘನ ಅಂತ ಬರಿಬಹುದು. ಅಥವಾ ಈಗಷ್ಟೇ ನಾವು ನೋಡ್ದಂಗೆ 8 ಬ್ಲಾಕ್ಗಳಿದ್ರೆ ಅದನ್ನ 2 ಇಂಟು 2 ಇಂಟು 2 ಅಂತ ಬರಿಬಹುದು, ಅಥವಾ 2ರ ಘನ ಅಂತ ಹೇಳಿ. ಇದೇ ರೀತಿಯಲ್ಲಿ ಈ ವಿನ್ಯಾಸವನ್ನ ಗಮನಿಸಿ ನೀವು ಮುಂದೆ ಬರುವ ಪರಿಪೂರ್ಣ ಘನವನ್ನ ಆಲೋಚನೆ ಮಾಡಿ ನೋಡ್ಬೋದು. 27ನ್ನ 3 ಇಂಟು 3 ಇಂಟು 3 ಅಂತ ಬರಿಬೋದು, ಅಥವಾ 3ರ ಘನ ಅಂತ. ಅದೇ ರೀತಿ ನಂತರ ಸಿಗೋ ಘನ ಸಂಖ್ಯೆ ಬಂದು 64, ಅಂದ್ರೆ 4ರ ಘನ.
ಈ ಸಂಖ್ಯೆಗಳಾದ 1, 8, 27, 64ನ್ನ ನಾವು ಪೂರ್ಣಘನಗಳು ಅಂತ ಕರಿತೇವೆ. ಯಾಕೆಂದ್ರೆ ಜೈಮಿತಿಯ ಪ್ರಕಾರ ನೀವು ನೋಡ್ಬೋದು, ನಮ್ಗೆ ಒಂದು ಪರಿಪೂರ್ಣ ಚೌಕಘನ ಸಿಗ್ತಾ ಇದೆ ಅವುಗಳನ್ನ ಜೋಡಿಸಿದಾಗ. ಇದೇ ರೀತಿ ಹಲವಾರು ಪೂರ್ಣಘನಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಆದ್ರೆ ಈ ಸಂಖ್ಯೆಗಳನ್ನ ಹೊರತುಪಡಿಸಿ ಇರುವ ಬೇರೆ ಎಲ್ಲಾ ಸಂಖ್ಯೆಗಳು ಪೂರ್ಣಘನಗಳಾಗಿರೋಲ್ಲ.